Hello, NEET aspirants and parents. Welcome to Elegant Electronics. ನೀಟ್ ಎಕ್ಸಾಮ್ ಆಯಿತು, ಇನ್ನು ರಿಸಲ್ಟ್ ಬರೋದಕ್ಕೆ ಒಂದು ತಿಂಗಳಾಗುತ್ತೆ. ಸೊ ಅಷ್ಟರಲ್ಲಿ ನಿಮಗೆ ಕರ್ನಾಟಕದಲ್ಲಿ ಯಾವ ಮೆಡಿಕಲ್ ಕಾಲೇಜ್ ಇದೆ, ಆ ಮೆಡಿಕಲ್ ಕಾಲೇಜಿನ ಕಟ್ ಆಫ್ ಹೇಗಿತ್ತು ಲಾಸ್ಟ್ 4 ಇಯರ್ಸ್, 25, 24, 23, 22. ಇದಕ್ಕಿಂತ ಬೆಸ್ಟ್ ಕಟ್ ಆಫ್ ವಿಡಿಯೋ ನನ್ನ ಕೈಲಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ 4 ವರ್ಷ ತೊಗೊಂಡಿದ್ದೀನಿ. ಹಾಗೆ ಫಸ್ಟ್ ರೌಂಡ್ಸ್ ತೊಗೊಂಡಿದ್ದೀನಿ, 25 ಫಸ್ಟ್ ರೌಂಡ್, 24 ಫಸ್ಟ್ ರೌಂಡ್, 23 ಫಸ್ಟ್ ರೌಂಡ್, ಬಟ್ 2022 ಲಾಸ್ಟ್ ರೌಂಡ್ ಅಂದರೆ ಸೆಕೆಂಡ್ ರೌಂಡ್. ಹಾಗಾಗಿ ಈ ಸ್ಕೋರು, ಈ ರ್ಯಾಂಕ್ಗಳು ನಿಮಗೆ ಸ್ವಲ್ಪ ಸೇಫ್ ರ್ಯಾಂಕ್ ಅಂತ ಅನ್ಸುತ್ತೆ. ಖಂಡಿತ ಈ ರ್ಯಾಂಕ್ ಇದ್ರೆ ಖಂಡಿತ ನಿಮಗೆ ಫಸ್ಟ್ ರೌಂಡಲ್ಲೋ ಇಲ್ಲ ಸೆಕೆಂಡ್ ರೌಂಡಲ್ಲೋ ಖಂಡಿತ ಸೀಟ್ ಸಿಗಬಹುದು ಅಂತ. ಯಾಕೆಂದರೆ ಈ 4 ವರ್ಷಗಳಲ್ಲಿ ಕ್ವಶನ್ ಪೇಪರ್ ಲೆವೆಲ್, ಡಿಫಿಕಲ್ಟಿ ಲೆವೆಲ್ಲು ಸ್ವಲ್ಪ ಬೇರೆ ಬೇರೆ ಇತ್ತು. ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ರು, ಕಡಿಮೆ ಜನ ಇದ್ರು, ಬೇರೆ ವೆರೈಟಿಗಳಿತ್ತು. ಆದ್ರೂ ಕಟ್ ಆಫ್ ಯಾವ ಥರ ಏನು ಚೇಂಜ್ ಆಗಿದೆ ಇಲ್ಲ ಸೇಮ್ ಇದೆಯಾ ಅಂತ ನೋಡೋಣ. ನಾನು ತೊಗೊಂಡಿರೋದು ಜನರಲ್ ಮೆರಿಟ್ ಕ್ಯಾಟಗರಿಗೆ. ಆಮೇಲೆ ಇಲ್ಲೆಲ್ಲ ರ್ಯಾಂಕ್ ಇರೋದು ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ, ಯಾವುದೇ ಕ್ಯಾಟಗರಿ ರ್ಯಾಂಕ್ ಆ ಥರದ್ದು ಏನೂ ಇಲ್ಲ. ಆಲ್ ಇಂಡಿಯಾ ರ್ಯಾಂಕ್, ಸ್ಟೇಟ್ ರ್ಯಾಂಕು ಅಲ್ಲ ಇದು. ಸ್ಟೇಟ್ ರ್ಯಾಂಕ್ ಅಂತ ಇರೋದು ಇಲ್ಲ, ಅದೆಲ್ಲೂ ಕನ್ಸಿಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಟ್ಲೀಸ್ಟ್ ಈ ವಿಡಿಯೋದಿಂದ ನಿಮಗೆ ಯಾವ ಮೆಡಿಕಲ್ ಕಾಲೇಜ್ ಇದೆ, ಆ ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿ ಯಾವ ಸ್ಟ್ಯಾಂಡರ್ಡಲ್ಲಿದೆ, ಯಾವ ಪ್ಲೇಸಲ್ಲಿ ಇದೆ ಅನ್ನೋದಾದರೂ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಒಂದು ತಿಂಗಳ ಟೈಮ್ ಇರೋದ್ರಿಂದ ಸೊ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇದ್ರೆ ಒಳ್ಳೆಯದು ನೀಟ್ ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ನಾಟಕದ ನಂಬರ್ 1 ಮೆಡಿಕಲ್ ಕಾಲೇಜ್ ಅಂದರೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 1299 ಇತ್ತು. ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ನೋಡಿ 2154 ಇತ್ತು. ಅದಕ್ಕಿಂತ ಹಿಂದೆ 2995 ಇತ್ತು. ಅದಕ್ಕಿಂತ ಹಿಂದೆ 2022 ಅಲ್ಲಿ ಸೆಕೆಂಡ್ ರೌಂಡಲ್ಲಿ 4856 ಇತ್ತು. ಸೊ ಇದನ್ನು ನಾನು ಕಟ್ ಆಫ್ ಇನ್ಕ್ರೀಸ್ ಅಂತ ಕರಿತೀನಿ. ಯಾಕೆ ಇನ್ಕ್ರೀಸ್ ಅಂತ ಕರಿತೀನಿ ಅಂದರೆ 4800 ಇತ್ತು, 2900, ನೆಕ್ಸ್ಟ್ 2100, ಲಾಸ್ಟ್ ಇಯರು 1200. ಸೊ ಕಟ್ ಆಫು ಇನ್ಕ್ರೀಸ್ ಆಗಿದೆ. 48,000 ಸಿಕ್ಕಿತ್ತು. ನೆಕ್ಸ್ಟ್ 2900, ನೆಕ್ಸ್ಟ್ 2100, ನೆಕ್ಸ್ಟ್ 1200. ಎವ್ರಿ ಇಯರ್ BMCಲಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ ಏನಾದರೂ 1000ಕ್ಕೆ ನಿಂತ್ಕೊಂಡ್ರೆ ಇಲ್ಲ 900 ನಿಂತ್ಕೊಂಡ್ರೆ ಕಟ್ ಆಫ್ ಇನ್ನೂ ಜಾಸ್ತಿ ಆಯಿತು ಅಂತೀವಿ. ಅದೇ 6000, 7000 ಅಂದರೆ ಕಟ್ ಆಫ್ ಡ್ರಾಪ್ ಆಯಿತು, ಕೆಳಗಡೆ ಬರ್ತಾ ಇರುತ್ತೆ ನಿಮಗೆ, ಡ್ರಾಪ್ ಆಯಿತು ಅಂತೀವಿ. ಸೊ ರ್ಯಾಂಕು 1 ಅಂತಿದ್ರೆ ಇದು ಹೈಯೆಸ್ಟ್ ರ್ಯಾಂಕ್, ನಾಟ್ ಲೋಯೆಸ್ಟ್ ರ್ಯಾಂಕ್. ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂತೀವಿ. ಸೊ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ BMCಯಲ್ಲಿ ಏನಾದರೂ ನಿಮಗೆ 1000 ರೇಂಜಲ್ಲಿ ಏನಾದರೂ ಇದ್ದರೆ ಫಸ್ಟ್ ರೌಂಡಲ್ಲಿ ಖಂಡಿತ ಸೀಟ್ ಸಿಗುತ್ತೆ. 2000, 3000 ರೇಂಜಲ್ಲಿದ್ದರೆ ಸೆಕೆಂಡ್ ರೌಂಡು ಇಲ್ಲ ಮಾಪಪ್ ರೌಂಡಲ್ಲಿ ಸಿಗುವ ಸಾಧ್ಯತೆಗಳಿರುತ್ತೆ. ಇಫ್ ಯು ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್, ಬೇರೆ ಯಾವುದೇ ಕ್ಯಾಟಗರಿ ಇದ್ದರೂ ನಿಮಗೆ BMCಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಜನರಲ್ ಮೆರಿಟ್ಗಿಂತ ಖಂಡಿತ ಸಿಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಯೂಶಲಿ ಸೆಕೆಂಡ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, MMCಯಲ್ಲಿ 4000 ಇತ್ತು, ಅಟಲ್ ಬಿಹಾರಿ ವಾಜಪೇಯಿ 3000 ಇದೆ ಲಾಸ್ಟ್ ಇಯರ್. ಬಟ್ ಅದಕ್ಕಿಂತ ಹಿಂದಿನ ವರ್ಷ ನೋಡಿದ್ರೆ MMC ಸೆಕೆಂಡ್ ಪ್ಲೇಸಲ್ಲೇ ಇರ್ತಿತ್ತು. ಈಗೀಗ ಬೆಂಗಳೂರಿನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟಾಪ್ 2 ಕಾಲೇಜಸಲ್ಲಿ ಬರ್ತಾ ಇದೆ ಆಸ್ ಪರ್ ದ ಕಟ್ ಆಫ್. ಅಟಲ್ ಬಿಹಾರಿ ವಾಜಪೇಯಿ ಮೊದಲು ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಕಾಲೇಜ್ ಅಂತ ಕರೀತಿದ್ರು. ಈಗ ರೀಸೆಂಟಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಾಡಿದ್ದಾರೆ. ಮೈಸೂರಿನ MMC ಓಲ್ಡೆಸ್ಟ್ ಮೆಡಿಕಲ್ ಕಾಲೇಜ್. ಲಾಸ್ಟ್ ಇಯರು 4000 ಇತ್ತು. ಇಲ್ಲೆಲ್ಲ ನೋಡ್ಕೊಂಡು ಮೊದಲೇ ಹೇಳಿದ್ದೀನಿ, ರೌಂಡ್ 1 ಅಂತ. ಇಲ್ಲಿ ಮಾತ್ರ ರೌಂಡ್ 2. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ 3000 ಪ್ಲಸ್ ಇತ್ತು, 7000 ಇತ್ತು, ಅದಕ್ಕಿಂತ ಹಿಂದೆ 7900 ಇತ್ತು, ಅದಕ್ಕಿಂತ ನೋಡಿ 12000 ಇತ್ತು. ಯಾವ ಥರ ಕಟ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ. ಸಾರಿ, ಇದು ಅಟಲ್ ಬಿಹಾರಿ ವಾಜಪೇಯಿ. ಇದು MMCದು 4000, 7000, 6800, 10000 ರೇಂಜಲ್ಲಿ ಇತ್ತು. ನೆಕ್ಸ್ಟು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಇದೊಂದು ಡೀಮ್ಡ್ ಯೂನಿವರ್ಸಿಟಿ. ಕೆಲವು ಸೀಟ್ಗಳನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಲಾಟ್ಮೆಂಟ್ಗೆ. ಇದು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ತುಂಬ ಡಿಮಾಂಡ್ ಇರುವಂಥ ಕಾಲೇಜು. ಕೆಲವು ಸೀಟು KE ಮೂಲಕ ಅಲಾಟ್ ಆಗುತ್ತೆ, ಹಾಗಾಗಿ ಕಟ್ ಆಫ್ ಸಹ ತುಂಬ ಚೆನ್ನಾಗಿರುತ್ತೆ. 2025 ರೌಂಡ್ 1ಅಲ್ಲಿ 3500 ಆಯಿತು, ಅದಕ್ಕಿಂತ ಹಿಂದೆ 6000, ಅದಕ್ಕಿಂತ ಹಿಂದೆ 8000, ಅದಕ್ಕಿಂತ ಹಿಂದೆ 13000 ಬಂದಿರೋರಿಗೂ ಸಹ ಸೀಟ್ ಸಿಕ್ಕಿತ್ತು. ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು JSS ಮೈಸೂರು, 7000, 13000, 10000, 19000. ಕಿಮ್ಸ್ ಹುಬ್ಳಿ 8000, 11000, 11000, 14000. ಇಲ್ಲಿ ನೋಡ್ಬೋದು 11, ಇದು ಸೆಕೆಂಡ್ ರೌಂಡ್ ಆಗಿರೋದ್ರಿಂದ 14. ಇಲ್ಲಿ ಸೆಕೆಂಡ್ ರೌಂಡಲ್ಲಿ 14ಕ್ಕೆ ಬಂದ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಮೇಂಟೈನ್ ಮಾಡ್ಕೊಂಡಿತ್ತು ಎಕ್ಸೆಪ್ಟ್ ಇನ್ 2025. ESI ಬೆಂಗಳೂರಲ್ಲಿ 6000, 12000, 12000, 15000. ನೋಡಿ 24, 23, 22 ಅಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇವೆರಡು ಫಸ್ಟ್ ರೌಂಡ್ ಇದೆ 12. ಅದೇ ಸೆಕೆಂಡ್ ರೌಂಡ್ ಹೋದಾಗ 15 ಇತ್ತು.
ಸೊ ಈ 12 ಸಹ 15ಕ್ಕೆ ಹೋಗಿರುತ್ತೆ. ಆಲ್ಮೋಸ್ಟ್ ಅದೇ ಕಟ್ ಆಫ್ ಇರುತ್ತೆ. ಬಟ್ ಲಾಸ್ಟ್ ಇಯರ್ ಮಾತ್ರ ಫಸ್ಟ್ ರೌಂಡಲ್ಲಿ ನೋಡಿ 6404, ಇಲ್ಲಿ 12,000 ಇದೆ. ನೆಕ್ಸ್ಟು ಬೆಂಗಳೂರಿನ ನಂಬರ್ 1 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂತ ಕರೀಬಹುದು, MS ರಾಮಯ್ಯ ಮೆಡಿಕಲ್ ಕಾಲೇಜ್. ಈಗ ಇದನ್ನು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಥ್ರೂ ಗೌರ್ಮೆಂಟ್ ಹೋದರೆ ಮಾತ್ರ ನೀವು, ಗೌರ್ಮೆಂಟ್ ಕೋಟಾದಲ್ಲಿ ಹೋದರೆ ಮಾತ್ರ 1.5 ಲಕ್ಷದ ಸೀಟ್ ಇರುತ್ತೆ. ಪ್ರೈವೇಟ್ ಕೋಟಾದಲ್ಲಿ ಹೋದರೆ ತುಂಬ ಜಾಸ್ತಿ ಇರುತ್ತೆ, 22-23 ಲ್ಯಾಕ್ಸ್ ಇದೆ. ರಾಮಯ್ಯದಲ್ಲಿ ಲಾಸ್ಟ್ ಇಯರ್ 6,905, ಅದಕ್ಕಿಂತ ಹಿಂದೆ 13, ಅದಕ್ಕಿಂತ ಹಿಂದೆ 13, ಅದಕ್ಕಿಂತ ಹಿಂದೆ 15. ಈ 3 ವರ್ಷದ ನೋಡಿದ್ರೆ ನಿಮಗೆ ಯಾವ ರೇಂಜಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಈ ವರ್ಷ ಕ್ವಶನ್ ಪೇಪರ್ ಹೇಗಿತ್ತು ಏನು ಅಂತ ಗೊತ್ತಿರುತ್ತೆ ನಿಮಗೆ. ಆ ಬೇಸಿಸ್ ಮೇಲೆ ಯಾವ ರ್ಯಾಂಕ್ ಬರ್ಬೋದು ಅಂತ ನೀವೇ ಪ್ರಿಡಿಕ್ಟ್ ಮಾಡ್ಕೋಬಹುದು, ನಾನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ 10,000 ರೇಂಜಲ್ಲಿದ್ದರೆ ರಾಮಯ್ಯದಲ್ಲಿ ಅಟ್ಲೀಸ್ಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗಬಹುದು. 7,000 ರೇಂಜಲ್ಲಿದ್ದರೆ ನಿಮಗೆ ಫಸ್ಟ್ ರೌಂಡಲ್ಲೇ ಸಿಗುವ ಸಾಧ್ಯತೆ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೆಳಗಾವಿಯಲ್ಲಿ 16,000, 19,000, 17,000, 25,000. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 11,000, 18,000, 18,000, 22,000. ವಿಮ್ಸ್ ಬೆಳ್ಳಾರಿ 15,000, 21,000, 18,000, 22,000. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು 11,000, 15,000, 19,000, 25,000. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 17,000, 18,000, 21,000, 29,000. ಗುಲ್ಬರ್ಗಾ ಆದಮೇಲೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಲ್ಲಿ 16,000, ಅದಕ್ಕಿಂತ ಹಿಂದೆ 22, 21, 27. ಇಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಿತ್ತು, 20+ ಬಂದರೂ ನಮಗೆ ಹಾಸನಲ್ಲಿ ಸಿಗುತ್ತೆ ಅಂತ ಅನ್ಕೋತಾ ಇದ್ವಿ. ಬಟ್ ಹಾಸನಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 16ಗೆ ಸ್ಟಾಪ್ ಆಗಿತ್ತು. ಬಟ್ ಅದಕ್ಕಿಂತ ಹಿಂದಿನ ವರ್ಷ 20,000 ದಾಟಿದ್ರು ಹಾಸನಲ್ಲಿ ಸಿಕ್ಕಿತ್ತು. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ 16,000, 21, 22, 26. ಮಂಗಳೂರಿನ ಫಾದರ್ ಮುಲ್ಲರಲ್ಲಿ 13,000, 22,000, 23,000, 36,000. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು 16,000, 24,000, 24,000, 38,000. JNM ಬೆಳಗಾವಿ ಲಾಸ್ಟ್ ಇಯರು ಕೌನ್ಸಿಲಿಂಗಲ್ಲಿ ಇರಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್, ಸೊ ವಿಲ್ ನಾಟ್ ವರಿ ಅಬೌಟ್ ಇಟ್. ಅದಕ್ಕಿಂತ ಹೇಗಿತ್ತು ನೋಡೋದಾದರೆ 15,000, 28,000, 31,000. BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ ಬೆಂಗಳೂರು 22,000, 28,000, 29,000, 44,000. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 27,000, 31,000, 31,000, 37,000. ESI ಗುಲ್ಬರ್ಗಾ, ಕರ್ನಾಟಕದಲ್ಲಿ 2 ESI ಕಾಲೇಜಸ್ ಇದೆ, ಒಂದು ಬೆಂಗಳೂರಲ್ಲಿ ಇನ್ನೊಂದು ಗುಲ್ಬರ್ಗಾದಲ್ಲಿ. 18,000, 26,000, 32,000, 47,000. ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 23,000, 32,000, 33,000, ಆಲ್ಮೋಸ್ಟ್ 40,000. SDM ಧಾರವಾಡ, ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಗೌರ್ಮೆಂಟ್ ಕೋಟಾ ಸೀಟ್ ಆದರೆ ನಾರ್ಮಲ್ ಗೌರ್ಮೆಂಟ್ ಫೀಸ್ ಇರುತ್ತೆ 1.5 ಲಕ್ಷ. ಪ್ರೈವೇಟ್ ಕೋಟಾದಲ್ಲಿ ಹೋದರೆ ಒನ್ಸ್ ಅಗೇನ್ 22 ಲ್ಯಾಕ್ಸ್ ಇರುತ್ತೆ. 24,000, 29,000, 33,000, 45,000. ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿ, ಮಂಗಳೂರಿನ ಡೀಮ್ಡ್ ಯೂನಿವರ್ಸಿಟಿ, ಒಂದಷ್ಟು ಸೀಟ್ ಬಿಟ್ಕೊಟ್ಟಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ. ಇಲ್ಲಿ 20,000, 27,000, 34,000, 38,000 ಇತ್ತು ಕಟ್ ಆಫು ಲಾಸ್ಟ್ 4 ಇಯರ್ಸ್. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 27,000, 34,000, 35,000, 42,000. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ 28,000, 37,000, 36,000, 45,000. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31,000, 40,000, 39,000, 44,000. ಮೊದಲೆಲ್ಲ 40,000 ರೇಂಜಲ್ಲಿ ಇದ್ರು ನಿಮಗೆ ಕೂರ್ಗಲ್ಲಿ ಸಿಗ್ತಿತ್ತು. ಈಗ 31, 35, 36 ಅನ್ನೋದು ನೀವು ಸ್ವಲ್ಪ ಸೇಫ್ ರ್ಯಾಂಕ್ ಅಂತ ಇಟ್ಕೋಬಹುದು. JJM ದಾವಣಗೆರೆ 24,000, 37,000, 39,000, 49,000. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 29,000, 38,000, 40,000, 49,000. ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು 31,000, 39,000, 40,000, 49,000. ಸೊ 30,000ಗಿಂತ ಸ್ವಲ್ಪ ಜಾಸ್ತಿ ಬಂದರೂ ನಿಮಗೆ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆ. ಮಂಗಳೂರಿನ AJಯಲ್ಲಿ 29,000, 38,000, 43,000, 49,000. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 34,000, 42,000, 44,000, 51,000. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಲೇಟಿವ್ಲಿ ನ್ಯೂ ಮೆಡಿಕಲ್ ಕಾಲೇಜ್ 29,000, 40,000, 45,000, 51,000. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ರಿಲೇಟಿವ್ಲಿ ನ್ಯೂ ಕಾಲೇಜ್ 36,000, 47,000, 49,000, 58,000. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೊಸದಾಗಲಿ ಹಳೇದಾಗಲಿ ಕಟ್ ಆಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 43,000, 52,000, 51,000, 65,000. ಚಂದ್ರಮ್ಮ ದಯಾನಂದ್ ಸಾಗರ್ ಬೆಂಗಳೂರಿನ ಹಾರೋಹಳ್ಳಿ, ಹೆಸರಿಗೆ ರಾಮನಗರ ಜಿಲ್ಲೆ ಬಟ್ ಬೆಂಗಳೂರಿಗೆ ಹತ್ತಿರ ಇದೆ. ಇದು ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಇಲ್ಲಿ ಲಾಸ್ಟ್ ಇಯರ್ 38,000, ಅದಕ್ಕಿಂತ ಹಿಂದೆ 51, 51, 69. MVJ ಮೆಡಿಕಲ್ ಕಾಲೇಜು ಬೆಂಗಳೂರು 43,000, 51,000, 52,000, 63,000. ಸೊ 50,000 ಒಳಗಡೆ ನಿಮ್ದು ಏನಾದರೂ ಕಟ್ ಆಫ್ ಇದ್ರೆ MVJ ಎಕ್ಸ್ಪೆಕ್ಟ್ ಮಾಡ್ಬೋದು ಇಫ್ ಯು ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ಮಂಗಳೂರಿನ ಎನಪೋಯ 33,000, 53,000, 53,000, 56,000.
ಮಹದೇವಪ್ಪ ರಾಂಪುರೆ ಒಂದು ಹಳೆ ಕಾಲೇಜು, 46,000, 52,000, 53,000, 61,000. SS ದಾವಣಗೆರೆಯಲ್ಲಿ ಎರಡು ಕಾಲೇಜ್ ಇದೆ, ಒಂದು JJM, ಇನ್ನೊಂದು SS. 41,000, 51,000, 54,000, 64,000. ಹಾವೇರಿಯಲ್ಲಿರೋ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 41,000, 51,000, 54,000, 62,000. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದು ಸಹ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು, 42,000, 54,000, 57,000, 68,000. ಸಪ್ತಗಿರಿ, ಈಗ ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ, ಪ್ರೈವೇಟ್ ಯೂನಿವರ್ಸಿಟಿ. ಸೊ ಗೌರ್ಮೆಂಟ್ ಕೋಟಾದಲ್ಲಿ ಹೋದ್ರೆ ಮಾತ್ರ ನಿಮಗೆ ಕಡಿಮೆ ಇರುತ್ತೆ ಫೀಸು, ಪ್ರೈವೇಟ್ ಕೋಟಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, 22 lakhs per annum. 47,000, 58,000, 57,000, 67,000. ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 44,000, 55,000, 58,000. ನಿಜಲಂಗಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 49,000, 61,000, 59,000, 68,000. ಶ್ರೀ ಮಧುಸೂದನ್ ಸಾಯಿ, ಇಲ್ಲಿ ಮೆಡಿಕಲ್ ಎಜುಕೇಶನ್ ಫ್ರೀ ಇರುತ್ತೆ, ಹಾಸ್ಟೆಲ್ಲು ಫ್ರೀ ಇರುತ್ತೆ, ಬಟ್ ಒಂದು ಬಾಂಡ್ ಬರ್ಕೊಡ್ಬೇಕಾಗತ್ತೆ, ನೀವು ನೆಕ್ಸ್ಟ್ 4.5 ವರ್ಷ ಅಲ್ಲಿ ಕೆಲಸ ಮಾಡ್ತೀರಾ ಅಂತ ಸಂಬಳ ಕೊಡ್ತಾರೆ. 52,000, 54,000, 60,000. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗದಲ್ಲಿರೋದು 50,000, 59,000, 61, 72,000. ಇದೊಂದು ತೆಲುಗು ಮೈನಾರಿಟಿ ಕಾಲೇಜು. ಸೊ ತೆಲುಗು ಮೈನಾರಿಟಿಯವರಾದರೆ ನಿಮಗೆ ಪ್ರೈವೇಟ್ ಕೋಟಾದಲ್ಲಿ ಒಂದಷ್ಟು ರ್ಯಾಂಕ್ ಕಡಿಮೆ ಇದ್ರೂ ಸಹ ಸಿಗಬಹುದು. ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದು ಅಷ್ಟೇ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜು, 55,000, 64,000, 62,000, 74,000. ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಲೇಟಿವ್ಲಿ ನ್ಯೂ ಕಾಲೇಜ್, 43,000, 58,000, 63,000, 75,000. ರಿಲೇಟಿವ್ಲಿ ನ್ಯೂ ಕಾಲೇಜ್ ಕಂಪೇರ್ ಟು ಆಕ್ಸ್ಫರ್ಡ್, ಬಟ್ ಕಟ್ ಆಫ್ ಮಾತ್ರ ನೋಡಿ ಸಿದ್ಧಗಂಗಾ ಚೆನ್ನಾಗಿದೆ, ಆಕ್ಸ್ಫರ್ಡ್ಗಿಂತ, ಸುಳ್ಯಗಿಂತ, ಬಸವೇಶ್ವರಗಿಂತ, ಈಸ್ಟ್ ಪಾಯಿಂಟ್ಗಿಂತ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದೆ. ಆಕ್ಸ್ಫರ್ಡ್ ಅಲ್ಲಿ 52,000, 63, 63, 74. KVG ಸುಳ್ಯ ಇಲ್ಲಿ 100 ಸೀಟ್ ಮಾತ್ರ ಇದೆ, ಈ ವರ್ಷ ಏನಾದರೂ ಜಾಸ್ತಿ ಮಾಡ್ಕೋಬಹುದು, ಯಾಕೆಂದರೆ NMC ಅವರು ಸ್ವಲ್ಪ ರೂಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿದ್ದಾರೆ, ಹಾಗಾಗಿ ಒಂದಷ್ಟು ಕಾಲೇಜುಗಳು 100 ಇರೋ 150, 150 ಇರೋ 200, 200 ಇರೋ 250 ಮಾಡ್ಕೊಂಡ್ರೆ ಕಟ್ ಆಫ್ ಡ್ರಾಪ್ ಆಗುವ ಸಾಧ್ಯತೆ ಇರುತ್ತೆ. ಸುಳ್ಯದಲ್ಲಿ 55,000, 63,000, 63,000, 77,000. ಶ್ರೀ ಬಸವೇಶ್ವರ 54,000, 62,000, 65,000, 78,000. ಈಸ್ಟ್ ಪಾಯಿಂಟ್ 51,000, 63,000, 65,000, 75,000. ಈಗ ಇಷ್ಟೆಲ್ಲ ಕಾಲೇಜುಗಳು ನೋಡಿದ್ದೀರಾ ನೀವು. ಲಾಸ್ಟ್ ಕಾಲಮಲ್ಲಿ ಮಾತ್ರ ಕಟ್ ಆಫ್ ಮಾತ್ರ ತುಂಬ ಡ್ರಾಪ್ ಆಗಿರುತ್ತೆ, ಯಾಕೆಂದರೆ ಅದು ಸೆಕೆಂಡ್ ರೌಂಡ್, ಇನ್ನು ಉಳಿದಿರೋದೆಲ್ಲ ಫಸ್ಟ್ ರೌಂಡ್. ಸೊ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಎಷ್ಟು ಡ್ರಾಪ್ ಆಗಬಹುದು ಅನ್ನೋದು ಸಹ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಬೆಂಗಳೂರಿನ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 52,000, 64,000, 65,000, 77,000. ತುಮಕೂರಿನ ಶ್ರೀದೇವಿ 54,000, 66,000, 67,000, 78,000. ಮಂಗಳೂರಿನ ಶ್ರೀನಿವಾಸ ಇವರು ಸಹ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು, ಯಾಕೆಂದರೆ ಪ್ರೈವೇಟ್ ಕೋಟಾ ಸೀಟ್ಸು ಒಳ್ಳೆ ಫೀಸ್ ತಗೋಬಹುದು ಅಂತ. ಗೌರ್ಮೆಂಟ್ ಕೋಟಾ ಸೀಟಲ್ಲಿ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದು 1.5 lakh ಅಷ್ಟೇ ಆಗುತ್ತೆ. 57,000, 65,000, 68,000, 78,000. ಇನ್ನೊಂದು ಮುಸ್ಲಿಂ ಮೈನಾರಿಟಿ ಕಾಲೇಜು ಕನಚೂರು ಮಂಗಳೂರಲ್ಲಿದೆ, 57,000, 66,000, 68,000, 79,000. ಆಲಮೀನ್ 58,000, 68,000, 68,000, 78,000. ಇದು ಮುಸ್ಲಿಂ ಮೈನಾರಿಟಿ ಕಾಲೇಜು. ಇನ್ನೊಂದು ಮುಸ್ಲಿಂ ಮೈನಾರಿಟಿ ಕಾಲೇಜು 58,000, 67,000, 69,000, 76,000. ಇವರು ಸಹ ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಪ್ರೈವೇಟ್ ಯೂನಿವರ್ಸಿಟಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಫೀಸು. ಚನ್ನಪಟ್ಟಣದ ಚಾಮುಂಡೇಶ್ವರಿ 55,000, 65,000, 70,000. ಧಾರವಾಡದಲ್ಲಿರೋ JGMMC ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಫೀಸ್ ಬಗ್ಗೆ ಗಮನ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡಿ. ಇಲ್ಲಿ 1.5 ಲಕ್ಷದ ಸೀಟ್ ಇರುವುದಿಲ್ಲ. ಸೊ ಈ ಕಾಲೇಜ್ ಎಕ್ಸ್ಕ್ಲೂಸಿವ್ಲಿ ಈ ಕಾಲೇಜ್ಗೆ ಬೇರೆ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಎಲ್ಲ ಕಾಲೇಜ್ದು ಎಲ್ಲ ವರ್ಷಗಳದ್ದು ಕಟ್ ಆಫ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ. 60,000, 69,000, 72,000, 81,000. PES ಯೂನಿವರ್ಸಿಟಿ ಇದು ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜು, 30,000, 44,000. ಇಲ್ಲಿ ನೋಡಿ 44,000 ಇತ್ತು, ಬಟ್ ಲಾಸ್ಟ್ ಇಯರು 30,000 ಫಸ್ಟ್ ರೌಂಡಲ್ಲಿ. BGS ಮೆಡಿಕಲ್ ಕಾಲೇಜು 48,000, ಅದಕ್ಕಿಂತ ಹಿಂದಿನ ವರ್ಷ 57,000. ಲಾಸ್ಟ್ ಇಯರ್ ಎಷ್ಟೊಂದು ಕಟ್ ಆಫು ಜಾಸ್ತಿ ಆಗಿದೆ ಅಂತ ಚೆಕ್ ಮಾಡ್ಬೋದು ನೀವು. SR ಪಾಟೀಲ್ ಮೆಡಿಕಲ್ ಕಾಲೇಜು 57,000, 67,000. 10,000 ಕಟ್ ಆಫ್ ಚೇಂಜ್ ಇತ್ತು, ಬಟ್ ಆಮೇಲೆ ಸೆಕೆಂಡ್ ರೌಂಡೆಲ್ಲ ಆದಮೇಲೆ ಒಂದಷ್ಟು ಕಾಲೇಜುಗಳಲ್ಲಿ ಇಂಟೆಕ್ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪ ಕಟ್ ಆಫು ಡ್ರಾಪ್ ಆಯಿತು. ಸೊ ಕೌನ್ಸಿಲಿಂಗ್ ಅನ್ನೋದು ನಿಮ್ಮ ಪೇಷನ್ಸ್ ಚೆಕ್ ಮಾಡುತ್ತೆ. ಸೊ ಯು ಶುಡ್ ಹ್ಯಾವ್ ವೆರಿ ಗುಡ್ ಪೇಷನ್ಸ್ ವೆದರ್ ಇಟ್ ಈಸ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆರ್ ಮೆಡಿಕಲ್ ಕೌನ್ಸಿಲಿಂಗ್. ಸೊ ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ನಿಮ್ಮ ರ್ಯಾಂಕ್ಗೆ ಬಂದು ಬೆಟರ್ ಸೀಟ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ದುಡುಕಿದ್ರೆ ನಿಮ್ಮ ರ್ಯಾಂಕ್ಗೆ
ಸೂಟಬಲ್ ಅಲ್ಲದೆ ಇರೋ ಕಾಲೇಜು, ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜು ಸಹ ಸಿಗಬಹುದು. ದಿಸ್ ಈಸ್ ಅಬೌಟ್ ಲಾಸ್ಟ್ 4 years ನೀಟ್ ಕಟ್ ಆಫ್ ಆಲ್ಮೋಸ್ಟ್ ಆಲ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಯಾಕೆಂದರೆ ಇದರಲ್ಲಿ ಫರೂಕಿ ಅನ್ನೋದು ಮೈಸೂರಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು, ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಯಾಕೆಂದರೆ ಅವ್ರದ್ದು ಫಸ್ಟ್ ರೌಂಡಲ್ಲಿ ಇರಲಿಲ್ಲ. ಸೊ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಇನ್ಕ್ಲೂಡೆಡ್. ಸೊ ಇದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ ಯಾವ್ಯಾವ ರ್ಯಾಂಕ್ ಬಂದರೆ ನಿಮಗೆ ಯಾವ್ಯಾವ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ ಅಂತ. ಸೊ ಫಸ್ಟ್ ರೌಂಡಲ್ಲದೆ ನಾನು ತಗೊಂಡಿರೋದ್ರಿಂದ ಇದನ್ನೊಂದು ಸ್ವಲ್ಪ ನೀವು ಸೇಫ್ ರ್ಯಾಂಕ್ ಅಂತ ಅನ್ಕೋಬಹುದು. ಈ ಒಂದು ಸೆಕೆಂಡ್ ರೌಂಡಲ್ಲಾದರೂ ನಿಮಗೆ ರ್ಯಾಂಕ್ ಖಂಡಿತ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.